ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಎಲ್ಲ ಹೋಗ್ತಿದ್ದೀನಿ ರಕ್ಷಿತ್ ಶೆಟ್ಟಿ ಅವರು ಹೇಳಿರೋದು ಏನು ಹೇಳ. ನಂತರ ಶಂಕರಣ್ಣ ಅವ್ರದ್ದು ಆಟ ರಾಜ ಮೂವಿಲಿ ಇದ್ದಂಗಿತ್ತು ಸೈಡಲ್ಲಿ. ಲಾಂಚ್ ಬಂತು ಅಂದರೆ ಎಷ್ಟು ಜನ ಹೋಗ್ತಾರೆ, ಯಾಕಂದರೆ ಇಲ್ಲಿ ಗಂಟೆಗಟ್ಟಲೆ ವೇಟ್ ಮಾಡ್ತಾ ಇರ್ತಾರೆ. ಸೊ ಬರಬೇಕು. ರೋಡು ಹೇಗಿದೆ ಅಂತ ನೋಡಿ, ಹಾಫ್ ರೋಡಿಂಗ್ ಮಾಡ್ತವನೆ. ಫೈನಲಿ ಹಾಫ್ ರೋಡ್ ಮಾಡ್ಕೊಂಡ್ ಬಂದಿದ್ದಾನೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಲ್ಲ ಕಾರಲ್ಲಿ ಫಾರ್ಚುನರ್ ಆಫ್ ರೋಡಿಂಗ್ ಹೊಡ್ತಾರೆ. ನಾವು ಎಂಥದ್ದು ವ್ಯಾಗನರ್ ಆಫ್ ರೋಡಿಂಗ್ ಹೊಡಿತಿದ್ವಿ ನೋಡಿ ಹೆಂಗೆ ನಾವು. ಅದು ಚೆನ್ನಾಗಿತ್ತು, ಸಕ್ಸಸ್ಫುಲ್. ಕಸ್ವಾಗಿ ಆಫ್ ರೋಡಿಂಗ್ ಹೊಡ್ಕೊಂಡು ಬಂದೀವಿ ಇವತ್ತು. ನಾವು ಹೋಗ್ತಾ ಇರೋ ರೋಡಲ್ಲಿ ಇದು ಕಾಣಿಸಿದ ತಕ್ಷಣ ಗಾಡಿ ನಿಲ್ಲಿಸ್ಬಿಟ್ಟು ಬಂದ್ವಿ ನೋಡಿ. ಇದು ನಮ್ಮದು. ಹಲೋ ಗೈಸ್, ನಾನು ನಿಮ್ಮ ಮಾಲ್ತಿ ಮಲ್ಲಾಗಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಎಲ್ಲ ಹೋಗ್ತಿದ್ದೀನಿ ಗೊತ್ತಾ. ನನ್ನ ಫಸ್ಟ್ ವ್ಲಾಗ್ನ ನಮ್ಮ ಮಲೆನಾಡಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವತ್ತು ನಾನು ಎಲ್ಲ ಹೋಗ್ತಿದ್ದೀನಿ ಅಂತ ಗೊತ್ತಾಗಬೇಕು ಅಂತಂದರೆ ಲಾಸ್ಟ್ವರೆಗೂ ನನ್ನ ವಿಡಿಯೋನ ನೋಡಿ. ಇವಾಗ ಹೇಳಲ್ಲ, ಸ್ವಲ್ಪ ಸರ್ಪ್ರೈಸ್ ಆಗಿರುತ್ತೆ, ಹೇಳ್ತೀನಿ, ವೇಟ್ ಮಾಡಿ. ಬನ್ನಿ, ಹೋಗೋ ದಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಏನು ಸಕ್ಕತ್ತಾಗೈತೆ ನೋಡಿ. ನೋಡಿ, ಇಲ್ಲಿ ಹೋಗೋ ರೋಡಲ್ಲಿ ಈ ಥರ ಹಳ್ಳ ಇದೆ. ನಮ್ಮ ಮಲೆನಾಡಿಗೆ ಬಂದರೆ ಎಲ್ಲಿ ನೋಡಿದ್ರು ಆ ಥರ ಹಳ್ಳಗಳು ಸಿಗುತ್ತೆ. ಚೆನ್ನಾಗಿದೆ ನೋಡಿ, ಅದಕ್ಕೆ ಹೇಳೋದು ಮಲೆನಾಡು ಎಲ್ಲಿ ನೋಡಿದ್ರು ಸುಂದರ ಕಾಣುತ್ತೆ ಅಂತ. ಸ್ವರ್ಗ ಅಂದ್ರೆ ಮಲೆನಾಡು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಹೋಗ್ತಾ ಇರೋ ಇಷ್ಟು ಸಣ್ಣದು ಏನದು ಏನಂತಾರೆ, ಕೊಳ ಅನ್ನೋ ಥರ, ಅದೇ ಇಷ್ಟು ಚೆನ್ನಾಗಿ ಕಾಣಿಸ್ಬೇಕಾರೆ ಇನ್ನು ಫಾಲ್ಸ್ಗಳೆಲ್ಲ ಆ ರೇಂಜಲ್ಲಿ ಕಾಣಿಸೋದ್ರಲ್ಲಿ ಏನೂ ಇದೇ ಇಲ್ಲ, ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಅಂತ. ಏನಿಲ್ಲ. ಆದ್ರೂ ಈ ಲೊಕೇಶನ್ ಹೆಂಗಿದೆ ಅಂದ್ರೆ ಅಲ್ಲ, ಲೊಕೇಶನು ಆ ಕಡೆ ಈ ಕಡೆ ಕಾಡು, ಏನೋ ಒಂಥರ ಚಿಕ್ಕದಾಗಿದ್ರು ಮಸ್ತ್ ಆಗಿದೆ. ಅದು ಈ ಪ್ಲೇಸಿನ ಹೆಸರೇನಾ ಗೊತ್ತಿಲ್ಲ. ಸಾಗರ ಹೋಗೋ ರೋಡಲ್ಲಿ ಸಿಗುತ್ತೆ. ಏನ್ ಹಳ್ಳದ ಜೋಶ್ ಅಂದ್ರೆ ಹಳ್ಳದ ಅಲ್ಲಿ ಇನ್ನೂ ಚೆನ್ನಾಗಿ ಮುಂದೆ ನಡಿ. ನೋಡಲ್ಲಿ ಚೆನ್ನಾಗಿದೆ ಅಂದ್ರೆ ಗ್ರೀನ್ ಆಗಿದೆ. ಅದು ಈ ಪ್ಲೇಸ್ ಬಂದ್ಬಿಟ್ಟು ಸಾಗರ, ಇದು ಸಿದ್ದಾಪುರದಿಂದ ತಾಳಗುಪ್ಪ ಹೋಗ್ತೀವಲ್ಲ ಅದ್ರ ಮಿಡ್ಲಲ್ಲಿ ಸಿಗುತ್ತೆ. ಮನ್ಮನೆ ಇಂಥ ಸ್ವಲ್ಪ ಹಿಂದೆ ಇದೆ ಊರು, ನಂಗೆ ಗೊತ್ತಾಗ್ತಿಲ್ಲ, ಯಾವ್ದು ಬೋರ್ಡ್ ಕಾಣಿಸ್ಲಿಲ್ಲ ಇಲ್ಲಿ. ಮುಂದೆ ಯಾವ ಬೋರ್ಡ್ ಸಿಗುತ್ತೆ ಹೇಳ್ತೀನಿ. ಈ ಕಡೆ ಯಾರು ಇದ್ರೆ ನೋಡಿದ್ರೆ ಕಮೆಂಟ್ ಮಾಡಿ ಯಾವ ಪ್ಲೇಸ್ ಅಂತ. ಇಲ್ಲಿ ಈ ಪ್ಲೇಸ್ ಯಾವುದು, ಅದು ಯಾವ ಕರೆಕ್ಟ್ ಊರು ಯಾವುದು ಅಂತ ಗೊತ್ತಿದ್ರೆ ಮಾಡಿ. ಆದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೋಗೋ ದಾರಿಲಿ ಈ ತರ ಸಣ್ಣ ಸಣ್ಣದೇನಾದ್ರು ಸಿಕ್ಕೋದು ಅಂತ ಏನೋ ಒಂಥರ ಖುಷಿ ನಮ್ಮಂಥವ್ರಿಗೆ. ನಿಮ್ಮ ಮಲೆನಾಡವ್ರಿಗೆ ಇದೆಲ್ಲ ಏನೂ ಅಲ್ಲ. ಆದ್ರೆ ಅದಕ್ಕೆ ನೀವು ಈಗ ಅಲ್ಲಿ ರೋಡಲ್ಲಿ ಹೋಗೋರು ಅನ್ಕೋತಾರೆ, ಏನು ಹುಚ್ಚರಪ್ಪ ಈ ಸಣ್ಣದಕ್ಕೆ ಈ ರೇಂಜಿಗೆ ಆಡ್ತಾವ್ರೆ ಅಂತ. ಅದು ಚೆನ್ನಾಗಿದೆ. ಅದಕ್ಕೆ ರಕ್ಷಿತ್ ಶೆಟ್ಟಿ ಅವರು ಹೇಳಿರೋದು ಏನು ಹೇಳು.
ಗೊಂಬಿಟ್ಟು ಅಂದ್ರೆ ಈ ಕೈಲಿ ಹಿಡ್ಕೊ ಬರ್ತಾಳೆ. ₹100 ಸಾಕಿದ್ದೀರ ಅದಕ್ಕೆ. ಈಗ ಗೊತ್ತಾಯ್ತಾ ಸೀರೆ ಉಟ್ಕೊಂಡಾಗ ಯಾಕೆ ಟೈಟ್ ಚಪ್ಪಲಿ ಹಾಕೋಬೇಕು ಅಂತ ಅಲ್ವಾ? ಇದು ಒಂದು ಪ್ಲಾನ್ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್. ಅದು ಸುಮ್ಮನೆ ಒಂದು ಕಾಮಿಡಿ ಮಾಡ್ತೀನಿ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ನಿಂತರ 1 kg ಮೇಕಪ್ ಹಾಕಿದ್ರೆ ಚಂದನೆ ಕಾಣುತ್ತೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಕಷ್ಟಪಟ್ಬಿಟ್ಟು ಸೀರೆ ಉಟ್ಕೊಂಡು ಚಂದ ಕಾಣಿಸ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿರೋದು. ನಿಜ ಅನ್ಕೋಬೇಡಿ, ಹೇಳಿದೆ ತಮಾಷೆಗೆ. ನಿನ್ ಗಂಟ್ಲು ತುಂಬಾ ಚೆನ್ನಾಗಿದೆ. ಮೇ ಬಿ ಸೀರೆ ಚೆನ್ನಾಗಿದೆ, ನಾನು ಚೆನ್ನಾಗಿ ಕಾಣಿಸ್ತಿಲ್ಲ, ಅದು ನಂಗೆ ಗೊತ್ತು. ಆದ್ರೆ ಹೇಳ್ತಾ ಇದ್ದೀನಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಓಕೆ, ಅದನ್ನ ಸೀರಿಯಸ್ ಆಗಿ ತಗೋಬೇಡಿ ಯಾರು, ಕಾಮಿಡಿ ಆಗಿದ್ದೀನಿ. ಬರೀ ಇಂಥದೆಯ ಅಂದ್ರೆ ನಾನು ಚೆನ್ನಾಗಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್ ನೋಡಿ, ನಮ್ಮ ಅಕ್ಕ ನೋಡಕ್ ಒಂಥರ ರಷ್ಯನ್ ತರ ಕಾಣೋದು. ರಷ್ಯಾದವ್ರು ಯಾರು ಸೀರೆ ಉಟ್ಕೊಂಡು ಬರಲ್ಲ ಆಯ್ತಾ? ಈಗ ಅಪರೂಪಕ್ಕೆ ಸೀರೆ ಉಟ್ಟ ರಷ್ಯನ್ ಲೇಡಿ. ಇಲ್ಲೇ ಟ್ರೈನ್ ಸಾಗರ ಬಸ್ ಸ್ಟ್ಯಾಂಡ್. ಬಸ್ಗೆ ಹೋಗೋದಾದ್ರೆ ಸಾಗರದಿಂದ ಸಿಗಂದೂರಿಗೆ ಡೈರೆಕ್ಟ್ ಬಸ್ಗಳು ಸಿಗುತ್ತೆ. ಪ್ರೈವೇಟ್ ಬಸ್ ಇದಾವೆ, ಗೌರ್ಮೆಂಟ್ ಬಸ್ ಇದಾವೆ. ಗೌರ್ಮೆಂಟ್ ಬಸ್ ಟೈಮ್ ವೈಸ್ ಅನ್ಸುತ್ತೆ, ಪ್ರೈವೇಟ್ ಬಸ್ ಸ್ವಲ್ಪ ಜಾಸ್ತಿ. ಪ್ರೈವೇಟ್ ಬಸ್ಗಳು ಬೇಜಾನಿದೆ. ಪ್ರೈವೇಟ್ ವೆಹಿಕಲ್ಸ್ ಕೂಡ ಸಿಗುತ್ತೆ ಅನ್ಸುತ್ತೆ. ರೈಟ್, ಮುಂದೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ನೋಡಿ ಆಟ ಹೆಂಗಿದೆ. ನಂತರ ಶಂಕರಣ್ಣವ್ರದ್ದು ಆಟ ರಾಜ ಮೂವಿಲಿ ಇದ್ದಂಗಿದೆ. ಸ್ವಲ್ಪ ಸೈಡ್ ಆಗಿ ನೋಡಿ ತಮ್ಮ ಹೋಗ್ತಿದ್ದಾನೆ. ಲೈನು ಕ್ಯೂ ಲಾಂಚ್ಗೆ ಅಂತೆಲ್ಲ ಕ್ಯೂ ಅಂತಾರೆ, ಕೆಲವೊಬ್ರು ಇಲ್ಲಿ ನಿಲ್ಸ್ಬಿಟ್ಟು ಹೋಗ್ತಿದ್ದಾರೆ, ಕೆಲವೊಬ್ರು ಡ್ರೈವರ್ ಇದ್ದಾರೆ, ಡ್ರೈವರ್ ಇಲ್ಲ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ಕೆಲಸ ನೋಡಿ. ಇದು ಲಾಂಚ್ ಹೋಗೋ ರೋಡು. ರೋಡ್ ತುಂಬ ಹಾಳಾಗಿದೆ. ಒಂದು ಲಾಂಚ್ ಬಂದರೆ ಎಷ್ಟು ಜನ ಬರ್ತಾರೆ ನೋಡಿ. ಬ್ರಿಡ್ಜ್ಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು. ಇದು ಲಾಂಚ್ ಬರೋ ಜಾಗ. ಚೆನ್ನಾಗಿದೆ ಅಲ್ಲ? ಫೈನಲಿ ಬ್ರಿಡ್ಜ್ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಆಗಿರಲಿಲ್ಲ.
ಸಾಗರದಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿದೆ. ಸಾಗರದಿಂದ ಆವಿನಹಳ್ಳಿ ದಾರಿಯಾಗಿ ಇಲ್ಲಿ ಹೊಳೆಬಾಗಿಲು ಇದೆಯಲ್ಲ, ಇಲ್ಲಿವರೆಗೆ ರಸ್ತೆ ಇರುತ್ತೆ. ಹೊಳೆಬಾಗಿಲಿನಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು ಕಾಣಿಸ್ತಿದೆಯಲ್ಲ, ಇದ್ರ ಹಿನ್ನೀರು ಇರುತ್ತೆ. ಇಲ್ಲಿ ಮುಂದೆ ಇಷ್ಟು ದಿನ ಸೇತುವೆ ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಲಾಂಚ್ನ ಯೂಸ್ ಮಾಡಿಕೊಂಡು ಹೋಗಬೇಕು. ಇಲ್ಲಿ ಬರೋರೆಲ್ಲರೂ ಈ ಲಾಂಚ್ನ ಯೂಸ್ ಮಾಡೋದು ಅನಿವಾರ್ಯ ಆಗಿತ್ತು ಇಷ್ಟು ದಿನ. ಇದು ಬಂದುಬಿಟ್ಟು 2 ಕಿಲೋಮೀಟ್ರು ಅಗಲ ಇರುತ್ತೆ. ಇದನ್ನ ಇಲ್ಲಿಂದ ಆ ಕಡೆ ನೆಕ್ಸ್ಟು ಹೋದರೆ ಕಳಸವಳ್ಳಿ ಅನ್ನೋ ಒಂದು ಊರಿದೆ, ಅಂದರೆ ಅದು ನೆಕ್ಸ್ಟ್ ದಡಸೆ ಇರುತ್ತಲ್ಲ ಅದು. ಅಲ್ಲಿಂದ ದೇವಸ್ಥಾನ ಬಂದುಬಿಟ್ಟು ಮತ್ತೆ 2 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಸಾಗರದಿಂದ ಮಾತ್ರ ಅಲ್ಲ, ಶಿವಮೊಗ್ಗ ಮತ್ತು ಭಟ್ಕಳದಿಂದ ಕೂಡ ಸಿಗಂದೂರಿಗೆ ಡೈರೆಕ್ಟ್ ಬಸ್ ಇದೆ. ಜಾಸ್ತಿ ಬಸ್ ಏನಿರಲ್ಲ, ಅದಕ್ಕೋಸ್ಕರ ನಾವೇನಾದ್ರು ಪ್ರೈವೇಟ್ ವೆಹಿಕಲ್ ಇದ್ರೆ ಒಳ್ಳೇದು. ನೋಡಿ ಮತ್ತೊಂದು ಬರ್ತಿದೆ ನೋಡಿ, ಇದು ಹೆಂಗೆ ಬರುತ್ತೆ, ಹಿಂಗೆ ಬರುತ್ತೆ ನೋಡಿ. ಹೆಂಗೆ ಸ್ಟಾಪ್ ಮಾಡ್ತಾರಲ್ವಾ. ನೋಡಿ ಎಮರ್ಜೆನ್ಸಿ ಇರುತ್ತೆ ಆಂಬುಲೆನ್ಸಲ್ಲಿ, ಸೊ ಅದಕ್ಕೋಸ್ಕರ ಬೇಗ 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 ಕಳಿಸ್ತಿದ್ದಾರೆ ಅವರು. ಎಷ್ಟು ಕಷ್ಟ ಅಲ್ವಾ. ಇವಾಗ ಬ್ರಿಡ್ಜ್ ಇಲ್ಲದೆ ಇರೋ ಟೈಮಲ್ಲಿ, ಅದೇ ಬ್ರಿಡ್ಜ್ ಇದ್ದಿದ್ರೆ ಓಕೆ, ಬ್ರಿಡ್ಜ್ ಇಲ್ಲದೆ ಇರೋ ಟೈಮಲ್ಲಿ ಆಂಬುಲೆನ್ಸಲ್ಲಿ ಅಂತ ಎಮರ್ಜೆನ್ಸಿ ಇದ್ರೂ ಕೂಡ ಎಷ್ಟೊತ್ತು ವೆಯ್ಟ್ ಮಾಡಬೇಕು. ಅದಕ್ಕಿಂತ ತುಂಬ ಕಷ್ಟ ಆಗೋಯ್ತು ಪಾಪ ಇಲ್ಲಿಯವ್ರಿಗೆ. ಇನ್ನೂ ಎಮರ್ಜೆನ್ಸಿ ಆದ್ರೂ ಕೂಡ ಈ ಲಾಂಚ್ನ ಮೂಲಕನೇ ಬರಬೇಕು. ಬೇರೆ ದಾರಿ ಇದ್ರೂ ಕೂಡ ಅದು 30 ರಿಂದ 40 ಕಿಲೋಮೀಟ್ರು ಜಾಸ್ತಿ ಆಗುತ್ತೆ. ಸೊ ಸಿಗಂದೂರು ದೇವಾಲಯದ ಬಗ್ಗೆ ಮತ್ತೊಂದು ಹೇಳಬೇಕು ಅಂತಂದರೆ, ಆರಂಭದಲ್ಲಿ ಇದು ಬಂದುಬಿಟ್ಟು ಈ ದೇವಾಲಯ ಕಾಡಿನ ಮಧ್ಯದಲ್ಲಿರೋ ಒಂದು ಸಣ್ಣ ದೇವಾಲಯ ಆಗಿತ್ತು. ಮತ್ತು ಶಾಸ್ತ್ರದ ಪ್ರಕಾರ ಶ್ರೀ ಚೌಡೇಶ್ವರಿನೂ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿಗಂದೂರಿಗೆ ಜನರು 2.5 ಕಿಲೋಮೀಟ್ರ್ ಉದ್ದದ ನದಿನೇ ದಾಟ್ಕೊಂಡು ಹೋಗ್ಬೇಕಿತ್ತು, ಅಂದರೆ ಸಣ್ಣ ದೋಣಿಗಳ ಮೂಲಕ. ಆವಾಗಲೂ ಕೂಡ ಇಲ್ಲಿಗೆ ಲಕ್ಷಾಂತರ ಭಕ್ತರು ಬಂದು ಹೋಗ್ತಾ ಇದ್ರಂತೆ. ಈಗ ಬಂದ್ಬಿಟ್ಟು ಈ ಸಿಗಂದೂರು ಕ್ಷೇತ್ರಕ್ಕೆ ಲಾಂಚ್ ವ್ಯವಸ್ಥೆ ಇತ್ತು. ಇವಾಗ ಇನ್ನು ಮುಂದೆ ಬ್ರಿಡ್ಜ್ ವ್ಯವಸ್ಥೆ ಕೂಡ ಇದೆ. ಅದಾದಮೇಲೆ ವಾಹನ ನಿಲುಗಡೆಗೆ ಅಂತಲೇ ಒಂದು ಒಳ್ಳೆ ಪಾರ್ಕಿಂಗ್ ಪ್ಲೇಸ್ ಕೂಡ ಇದೆ. ಹಾಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಹೋಟೆಲ್ಸ್ಗಳಿದ್ದಾವೆ, ಹಾಗೆ ಗೋಶಾಲೆ ಇದೆ, ಕಲ್ಯಾಣ ಮಂಟಪ ಇದೆ, ಯಾಗಶಾಲೆ ಇದೆ, ಅನ್ನದಾನ ಸಭಾಂಗಣ ಇದೆ. ಇದೆಲ್ಲದ್ರ ಜೊತೆಗೆ ಒಳ್ಳೆ ವಾಶ್ರೂಮ್ ವ್ಯವಸ್ಥೆ ಕೂಡ ಇದೆ. ಫೈನಲಿ ಲಾಂಚಲ್ಲಿಂದ ಆಚೆ ಬಂದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ರೋಡ್ ಎಲ್ಲ ಚಂದ ಮಾಡಿದ್ದಾರೆ. ಬಸ್ಗಳಿದೆ, ವ್ಯವಸ್ಥೆ ಇದೆ. ಅಂದರೆ ಇಲ್ಲಿಂದ ಲೋಕಲ್ ಇಂದನೂ ಇದೆ, ಬಟ್ ಇಲ್ಲಿರೋ ಬಸ್ಗಳೆಲ್ಲ ಇದ್ರದಲ್ಲ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಡಿಸ್ಟಿಕ್ಕಿಂದನೇ ಸ್ವಲ್ಪ ಜಾಸ್ತಿ ಬಸ್ಗಳು ಕಾಣ್ತಿದೆ. 3 ಗೌರ್ಮೆಂಟ್ ಬಸ್ ನಿಂತಿದೆ. 3 ಕೂಡ ಚಿಕ್ಕಮಂಗ್ಳೂರು, ಇದು ಒಂದು ಚಿಕ್ಕಬಳ್ಳಾಪುರ 2 ಇದೆ, ಇನ್ನೊಂದು ಕೋಲಾರ ಡಿಸ್ಟಿಕ್ಕಿಂದ ಒಂದಿದೆ ಗಾಡಿ. ಆ ಕಡೆಯಿಂದನೇ ಮೇ ಬಿ ಜನ ಜಾಸ್ತಿ ಬರ್ತಾರೆ ಅನ್ಸುತ್ತೆ ಈ ಕಡೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಫೈನಲಿ ಎಲ್ಲ ಸ್ಟ್ರಗಲ್ ಮಾಡಿ ಅಲ್ಲಿ. ಈ ಸಿಗಂದೂರು ಬಂದ್ಬಿಟ್ಟು ಪ್ರಸಿದ್ಧ ಪುಣ್ಯಕ್ಷೇತ್ರ ಅಂತಾನೆ ಹೇಳ್ಬೋದು. ಚೌಡೇಶ್ವರಿ ಅಮ್ಮನ ದೇವಾಲಯ ಇರೋದಿಲ್ಲಿ. ಈ ತಾಯಿಯನ್ನು ಸಿಗಂದೂರೇಶ್ವರಿ ಅಂತಾನೆ ಕರೀತಾರೆ. ಸಿಗಂದೂರು ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಲ್ಲಿದೆ. ಈ ಸ್ಥಳದ ಮತ್ತೊಂದು ವಿಶೇಷ ಏನಪ್ಪ ಅಂತಂದ್ರೆ, ಇಲ್ಲಿ ಚೌಡಮ್ಮ ದೇವಿ ಅಂತ ನೆಲೆಸಿರೋದು. ಚೌಡಮ್ಮ ದೇವಿಯು ಕಳ್ಳರ ಭಯವನ್ನು ಹೋಗಲಾಡಿಸುವ ಶಕ್ತಿ ಹೊಂದಿದ್ದಾಳೆ ಅನ್ನೋದು ಇಲ್ಲಿ ಒಂದು ಭಕ್ತರ ನಂಬಿಕೆ. ಇಲ್ಲಿ ಹರಕೆ ಹೊತ್ಕೊಂಡಿರೋ ಭಕ್ತರು ಕಳ್ಳಕಾಕರ ಭಯವಿಲ್ಲದೆ ನೆಮ್ಮದಿಯಿಂದ ಬದುಕಬಹುದು ಅಂತ ಹೇಳ್ತಾರೆ. ಹರಕೆ ಹೊತ್ಕೊಂಡಿರೋರು ಭಕ್ತರ ಮನೆಯಲ್ಲಿ ಕಳ್ತನ ಏನಾರು ಆದ್ರೆ ಕಳ್ಳರನ್ನು ದೇವಿ ಭಯಂಕರವಾಗಿ ಶಿಕ್ಷಿಸುತ್ತಾಳೆ ಎಂಬುದು ಪ್ರತೀತಿ. ಆದ್ರಿಂದ ಈ ಭಾಗದಲ್ಲಿ ಹೆಚ್ಚಿನ ಮನೆಗಳಲ್ಲಿರ್ಬೋದು, ತೋಟ ಗದ್ದೆಗಳಲ್ಲಿ ಇರ್ಬೋದು, ದೇವಿ ಶಿಕ್ಷಿಸುವ ಬಗ್ಗೆ ಬರೆದಿರುವ ಫಲಕ ಇರುತ್ತೆ. ಅಂದರೆ ಹರಕೆ ಹೊತ್ಕೊಂಡಿರೋರು ಅದನ್ನ ಹಾಕೊಂಡಿರ್ತಾರೆ. ಅದಲ್ಲದೆ
ಏನಾದ್ರು ಅವ್ರ ಹತ್ರ ಬೆಲೆ ಬಾಳುವಂಥ ವಸ್ತುಗಳೇನಾದ್ರು ಕಳೆದು ಹೋದರೆ ದೇವಿಯಲ್ಲಿ ಇಲ್ಲೇನಾದ್ರು ಹರಕೆ ಹೊತ್ಕೊಂಡ್ರೆ ಆ ವಸ್ತುಗಳು ಮತ್ತೆ ಸಿಗುತ್ತೆ ಎಂಬುದು ಇಲ್ಲಿ ಭಕ್ತರ ಒಂದು ನಂಬಿಕೆ. ಅದು ತುಂಬ ಜನ ಹೇಳಿರೋದು ಇದೆ, ಹಾಗೆಯೇ ಅದು ನಿಜ ಕೂಡ. ದೇವಾಲಯ ಬಂದ್ಬಿಟ್ಟು 18ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಲಾಗುತ್ತೆ. ಈ ದೇವಾಲಯ ತುಮರಿ ಗ್ರಾಮ ಇದೆಯಲ್ಲ ಅಲ್ಲಿರೋದು. ಈ ದರ್ಶನ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2:30ವರೆಗೆ, ಸಂಜೆ 4 ಗಂಟೆಯಿಂದ 7 ಗಂಟೆವರೆಗೆ. ಪ್ರಸಾದ ಬಂದ್ಬಿಟ್ಟು ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ, 12ರಿಂದ 2:30, ಮತ್ತೆ ರಾತ್ರಿ ಕೂಡ 7:30ರಿಂದ 9 ಗಂಟೆವರೆಗೂ ಇರುತ್ತೆ. ಹಾಗೇನೆ ಇಲ್ಲಿ ರೂಮ್ ವ್ಯವಸ್ಥೆಗಳು ಕೂಡ ಇದಾವೆ. ಏನಾರ ನೀವು ರೂಮ್ ಮಾಡ್ಕೊಂಡಿರ್ತೀರಾ ಅಂದ್ರೆ ಇರ್ಬೋದು, ರೂಮ್ ಮಾಡ್ಕೊಂಡು ಕೂಡ. ಇವಾಗ ಇನ್ನು ಬ್ರಿಡ್ಜ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ, ರೂಮ್ ಅವಶ್ಯಕತೆ ಏನಿರಲ್ಲ. ಒಂದು ವೇಳೆ ನಿಮ್ಗೆ ರಾತ್ರಿ ಪೂಜೆ ಏನಾದ್ರು ಸಿಗಬೇಕು ಅಂತಂದ್ರೆ ಇಲ್ಲೇನೆ ಹೋಟೆಲ್ ವ್ಯವಸ್ಥೆ ಇದೆ, ಇಲ್ಲಿ ಜಸ್ಟ್ ಆಕ್ಸಿಡೆಂಟ್ ಆಗಿದೆ ನೋಡಿ. ಆದಷ್ಟು ಈ ಸೈಡ್ ಎಲ್ಲ ಬರೋದು ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಮಳೆ ಬಂದಿದೆ, ಹೊಸ ಮಣ್ಣು, ಅದು ಸೈಡ್ಗೆಲ್ಲ ತುಂಬ ಹೋದ್ರೆ ಎಳ್ದ್ಬಿಡುತ್ತೆ. ಅದೊಂದೇ ಅಲ್ಲ, ಇನ್ನೊಂದು ಬೇಕಾದ್ರೆ ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಆದಷ್ಟು ನಿಧಾನವಾಗಿ ಓಡಾಡಿ. ಯಾಕೆ ಅಂದ್ರೆ ಈ ಊರಿಗೆ ಹೊರಗಡೆಯಿಂದ ಅಷ್ಟೊಂದು ಕನೆಕ್ಟಿವಿಟಿ ಇಲ್ಲ. ಸಿಟಿ ಕನೆಕ್ಟಿವಿಟಿಯಿಂದ ತುಂಬಾ ದೂರ ನೋಡಿ, ತುಂಬಾ ಎಮರ್ಜೆನ್ಸಿ ಅಂದ್ರೂ ಕೂಡ ಆಸ್ಪತ್ರೆಗೆ ಹೋಗೋಕ್ಕೂ ಇಲ್ಲಿ ಕಷ್ಟನೇ. ಯಾಕಂದ್ರೆ ಅವಾಗಲೇ ಒಂದು ಆಂಬುಲೆನ್ಸ್ ಬಂತು ನೋಡ, ಅದು ಕನ್ಸ್ಟ್ರಕ್ಷನ್ ನಡೆಯಕ್ಕೆ ಅಂತ ಇಟ್ಟಿರೋದು, ಆ ಲಾಂಚಲ್ಲಿ ತಗೊಂಡ್ಬಂದವ್ರೆ ಆಂಬುಲೆನ್ಸ್. ನೋಡಿ ರೋಡ್ಗಳೆಲ್ಲ ಕರ್ವಿಂಗು, ಆದಷ್ಟು ನಮ್ಮ ಹುಷಾರಿನ ನಾವು ಹೋಗ್ಬೇಕು. ಇದೇ ನೋಡಿ ಸಿಗಂದೂರು ಸೇತುವೆ. ಇದು ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿರೋದು. ಈ ಸೇತುವೆ ಬಂದ್ಬಿಟ್ಟು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಬಂದ್ಬಿಟ್ಟು ಕೇಬಲ್ ಬ್ರಿಡ್ಜ್. ಈ ಬ್ರಿಡ್ಜ್ ಬಂದ್ಬಿಟ್ಟು ಕಳಸವಳ್ಳಿ ಮತ್ತೆ ಅಂಬಾರ್ಗೂಡ್ಲು ನಡುವೆ ಸಂಪರ್ಕ ಕಲ್ಪಿಸುತ್ತೆ. ಮತ್ತೆ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಈ ಸೇತುವೆ ಮೂಲಕನೇ ಇನ್ನು ಮುಂದೆ ಹೋಗ್ಬೋದು. ಇದು ಬಂದ್ಬಿಟ್ಟು ಭಾರತದ 2ನೇ ಅತಿ ಉದ್ದದ ಕೇಬಲ್ ತಂಗುವ ಸೇತುವೆ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು 2.44 ಕಿಲೋಮೀಟರ್ ಉದ್ದ ಮತ್ತೆ 16 ಮೀಟರ್ ಅಗಲ ಹೊಂದಿದೆ. ಈ ಸೇತುವೆ ನಿರ್ಮಾಣಕ್ಕೆ 473 ಕೋಟಿ ವೆಚ್ಚ ಆಗಿರೋದು. ಈ ಸೇತುವೆ ನಿರ್ಮಾಣದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರ ಕೊಡುಗೆ ಮಹತ್ವ ಅಂತಾನೆ ಹೇಳ್ಬೋದು. ಈ ಸೇತುವೆನ ಜುಲೈ 14ರಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತೆ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇದಾರಲ್ಲ, ಅವರು ಉದ್ಘಾಟನೆ ಮಾಡಿರೋದು. ಇವತ್ತು ಇಲ್ಲಿಗೆ ನಮ್ಮ ಲಾಗ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. Thank you so much watching for my video. Thank you.